ಒಂದು ನದಿ ಇರುತ್ತೆ, ನದಿ ಪಕ್ಕದಲ್ಲಿ ಒಂದು ಮರ ಇರುತ್ತೆ, ಆ ಮರದಲ್ಲಿ ಒಂದು ಕಾಗೆ ವಾಸ ಆಗಿರುತ್ತೆ. ಜೊತೆಗೆ ಏನಂದ್ರೆ ಪಕ್ಕದಲ್ಲಿ ಇರ್ತಕ್ಕಂತ ಹುತ್ತದಲ್ಲಿ ಒಂದು ನಾಗರ್ ಹಾವು ಕೂಡ ವಾಸ ಆಗಿರುತ್ತೆ. ಇಬ್ರು ಕೂಡ ಅನ್ನೊಂದಾಗಿ ಫ್ರೆಂಡ್ಸ್ ಇರ್ತಾರೆ. ಅದೇನೋ ಗೊತ್ತಿಲ್ಲ, ಯಾರ ವಕ್ರದೃಷ್ಟಿ ಗೊತ್ತಿಲ್ಲ, ಇಬ್ರು ಕೂಡ ಗಲಾಟೆ ಆಗತ್ತೆ. ಗಲಾಟೆ ಆದ್ಮೇಲೆ ಏನಂತಂದ್ರೆ ಆ ಸರ್ಪ ಇದೆಯಲ್ಲ, ಆ ಕಾಗೆ ಇಟ್ಟಂತ ಮೊಟ್ಟೆಗಳನ್ನ ಏನಂತಾರೆ ದಿನಾಲು ಒಡೆಯಕ್ ಸ್ಟಾರ್ಟ್ ಮಾಡುತ್ತೆ. ಒಂದಿನ 2 ದಿನ ಹೀಗೆ ದಿನಾಲು ಮೊಟ್ಟೆ ಹೊಡೆದು ಏನಂತಂದ್ರೆ ಆ ಸರ್ಪ ಅವರಿಗೆ ತೊಂದರೆ ಕೊಡ್ತಾ ಇರತ್ತೆ. ಆಗ ಕಾಗೆ ಏನಂತಂದ್ರೆ ಬಹಳಷ್ಟು ಕೋಪ ಆಗತ್ತೆ. ಕೋಪದಲ್ಲಿ ಏನ್ ಮಾಡ್ಬೇಕು ತಿಳಿಯಲ್ಲ, ಆದ್ರೆ ಅದೊಂದು ಯುಕ್ತಿಯನ್ನು ಮಾಡುತ್ತೆ. ಏನು ಅಂತಂದ್ರೆ ಆ ನದಿಯಲ್ಲಿ, ಆ ನದಿ ಪಕ್ಕದಲ್ಲಿ ಇರ್ತಕ್ಕಂತ ಏನು ರಾಜ್ಕುಮಾರಿ ಅಲ್ಲಿ ಒಂದು ನದಿಗೆ ಸ್ನಾನ ಮಾಡಕ್ ಬರ್ತಾರೆ. ರಾಜ್ಕುಮಾರಿ ಸ್ನಾನ ಮಾಡಕ್ ಬಂದ ತನ್ನ ಆಭರಣಗಳನ್ನ, ಒಡವೆಗಳನ್ನ, ಮುತ್ತುರತ್ನಗಳನ್ನ, ಮುತ್ತಿನ ಹಾರನ್ನ ಅಲ್ಲಿ ಇಟ್ಟು ಸ್ನಾನ ಮಾಡ್ತಾ ಇರ್ತಾರೆ. ಇದು ಯೋಚನೆ ಮಾಡಿದಂತ ಕಾಗೆ ಏನ್ ಮಾಡುತ್ತೆ ಅಂತಂದ್ರೆ ಆ ಮುತ್ತಿನ ಹಾರವನ್ನ ಎತ್ಕೊಂಡು ಬಂದು ತನ್ನ ಚುಂಚದಲ್ಲಿ ಎತ್ಕೊಂಡು ಬಂದು ಆ ಒಂದು ಸರ್ಪ ಇರತಕ್ಕಂತ ಹುತ್ತದಲ್ಲಿ ಹಾಕತ್ತೆ. ಇದನ್ನು ನೋಡಿದ ಆ ರಾಣಿಯ ಅಂಗರಕ್ಷಕರು ಓಡೋಡಿ ಬರ್ತಾರೆ, ದೊನ್ನೆಗಳನ್ನ ತಗೊಂಡು ಬಂದಿರ್ತಾರೆ. ಆ ಒಂದು ಹುತ್ತೆಯನ್ನ ಅಗಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಹುತ್ತವನ್ನು ಅಗಿತಾ ಇರ್ತಾರೆ, ಅವಾಗ ಹಾವು ಏನಂತಂದ್ರೆ ಸರ್ಪ ಮೇಲಕ್ಕೆ ಹಿಡಿಯನ್ನ ಎತ್ತತ್ತೆ. ಅವಾಗ ಅಲ್ಲಿರ್ತಕ್ಕಂಥ ಅಂಗರಕ್ಷಕ ಸರ್ಪವನ್ನ ಹೊಡೆದು ಆ ಮುತ್ತಿನ ಹಾರವನ್ನ ತಂದ ಆ ರಾಣಿಯರಿಗೆ ಕೊಡ್ತಾರೆ. ಮಾರಲ್ ಆಫ್ ದ ಸ್ಟೋರಿ ಏನಂತಂದ್ರೆ ನಿಮಗೆ ಕೋಪ ಬಂದಾಗ ಶಾಂತಿಯಿಂದಿರಿ, ಯುಕ್ತಿಯಿಂದ ಕೆಲಸ ಮಾಡಿ, ಶಕ್ತಿಯಿಂದ ಅಲ್ಲ ಅಂತ ಹೇಳಕ್ಕೆ ಈ ಸ್ಟೋರಿ ಹೇಳಿದೆ. ಮತ್ತೊಂದು ವಿಶೇಷವಾದ ಸ್ಟೋರಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಿಮ್ಮ ಆಹಾರ ಔಷಧಿಯಾಗಿರಲಿ, ನಿಮ್ಮ ಆರೋಗ್ಯ ಉತ್ತಮವಾಗಿರಲಿ ಅಂತ ಹೇಳ್ತಾ ಟೇಕ್ ಕೇರ್. ನಮಸ್ಕಾರ.